ಸಕ್ಕರೆ ಮರ್ತು ಬಂದು ಶುಗರ್ಲೆಸ್ ಕಾಫಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಮಾನ್ಸೂನ್ ಟೈಮಲ್ಲಿ ಒಂದೊಳ್ಳೆ ಟ್ರಿಪ್ ಹೋಗೋಣ ಬನ್ನಿ. ನಾವು ಮೊದಲು ಭೇಟಿ ನೀಡಿದ ಜಾಗ ಬೆಟ್ಟದ ಭೈರೇಶ್ವರ. ಸಕಲೇಶ್ಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಜಾಗ ತುಂಬ ಫೇಮಸ್ಸು. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆಯೋ ಬರೋ ದಾರಿ ಮತ್ತು ಸುತ್ತಮುತ್ತ ಇರೋ ಜಾಗ ಅಷ್ಟೇ ಚೆನ್ನಾಗಿದೆ. ನಾವು ಬಂದಿದ್ದು ವೀಕ್ ಡೇಸಲ್ಲಿ, ಹಂಗಾಗಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ದೇವಸ್ಥಾನ ಸುತ್ತಮುತ್ತ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ. ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ಸುತ್ತಮುತ್ತ ಗ್ರೀನರಿ ಕಣ್ ಕುಗ್ತಾ ಇದೆ, ಅಷ್ಟೇ ಪೀಸ್ಫುಲ್ ಆಗಿದೆ. ನಾವು ಕಾರಲ್ಲಿ ಬಂದಿರೋದ್ರಿಂದ ಸ್ಟವ್ ಎಲ್ಲ ಎತ್ಕೊಂಡ್ಬಂದಿದ್ವಿ, ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿನ್ಬೋದು ಅಂತೇಳಿ. ಈಗ ಮ್ಯಾಗಿ ಮತ್ತು ಕಾಫಿ ಮಾಡೋಣ ಬನ್ನಿ. ಸಾಕಲ್ಲ ಎಷ್ಟು ಕೊಚ್ಚಿತೆ? ಇಲ್ಲ ಗೊತ್ತಿಲ್ಲ. ಉರಿತೈತೆ, ಅದಕ್ಕೆ ಹೇಳಿದ್ದು ತಡಿ ಆಫ್ ಕಡಿಮೆ ಮಾಡೋದನ್ನ. ಇಲ್ಲ ಉರಿತೈತೆ. ಅಲ್ಲಿ ಬೆಟ್ಟದ ಭೈರೇಶ್ವರ, ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀವಿ. ಈಗ ನಾವು ಮ್ಯಾಗಿ ಮಾಡ್ಕೊಂತ ಇದೀವಿ. ಆದ್ಮೇಲೆ ನೆಕ್ಸ್ಟ್ ನೋಡಿ ಕಾಫಿ ಎಸ್ಕೆಫಿ ಇದು ಎಸ್ಕೆಫೆ ಸ್ಪೆಷಲ್ ಆಗಿ ಮ್ಯಾಗಿ ಮತ್ತೆ ಕಾಫಿ. ನೋಡಿ ಅಲ್ಲಿ ಬೆಟ್ಟದ ಭೈರವೇಶ್ವರ, ಅಲ್ಲಿ ನೋಡ್ಕೊಂಡು ಮ್ಯಾಗಿ ಮಾಡ್ಕೊಂತ ಇದೀವಿ. ಸೇಕಾಗಿದೆ, ಬಂದು ಯಾರು ಇಲ್ಲ, ಮಸ್ತಾಗಿದೆ. ಮ್ಯಾಗಿ ರೆಡಿ ಆಯಿತು ಅನ್ನೋಷ್ಟರಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು. ಸಕ್ಕರೆ ಇಟ್ಕೊಳ್ಳಿಲ್ವಾ? ಸಕ್ಕರೆ ಮಾಡೋಕ್ಕೆ ಸಕ್ಕರೆ ಮರ್ತು ಬಂದು ಶುಗರ್ಲೆಸ್ ಕಾಫಿ ಮಾಡ್ತಾ ಇದ್ದೀವಿ. ಮಂಜು ಕಾಫಿ ಕಾಸ್ತಾ ಇದ್ದಾರೆ. ಸಕ್ಕರೆ ಮರ್ತು ಕಾಫಿ ಕಾಸ್ತಾ ಇದೀವಿ. ಆದ್ರೂ ಚೆನ್ನಾಗಿದೆ, ನೋಡಿ ಹೆಂಗಿದೆ ಕಾಫಿ. ವಾವ್, ಸಖತ್ತಾಗಿದೆ ಕಾಫಿ, ಚೆನ್ನಾಗಿದೆ. ಸ್ವೀಟ್ ಇಲ್ಲ, ಶುಗರ್ಲೆಸ್. ಈ ಥರ ನೀವೇನಾದರೂ ಹೊರಗಡೆ ಅಡುಗೆ ಮಾಡ್ಕೊತಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಗಲೀಜು ಮಾಡೋಕೆ ಹೋಗ್ಬೇಡಿ, ಡಸ್ಟ್ಬಿನ್ ಯೂಸ್ ಮಾಡಿ. ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ, ಆದರೆ ಟ್ರಿಪ್ ಇನ್ನೂ ಮುಗ್ದಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.